ನಮಸ್ಕಾರ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಮೊನ್ನೆ ನಡೆದಿರುವಂತಹ ಕೆಡಿಪಿ ಸಭೆಯಲ್ಲಿ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಸಿದ್ದು ಪಾಟೀಲ್ ಮತ್ತು ಕಾಂಗ್ರೆಸ್ನ ಶಾಸಕರಾದ ಭೀಮರಾವ್ ಪಾಟೀಲ್ ಮಧ್ಯೆ ಒಂದಿಷ್ಟು ಘರ್ಷಣೆ ನಡೆದಿತ್ತು. ತಮಗೆಲ್ಲ ಗೊತ್ತಿರುವಂತ ವಿಷಯನೇ. ಅಲ್ಲಿ ಅಭಿವೃದ್ಧಿಗೋಸ್ಕರ ಮಾಡ್ಬೇಕಂತೇಳಿ ಕೆಡಿಪಿ ಸಭೆ ಮಾಡ್ತಾರೆ. ಆದರೆ ಯಾವುದೋ ಒಂದು ಕಾರಣಕ್ಕಾಗಿ ಸಿದ್ದು ಪಾಟೀಲ್ ಒಂದು ಪ್ರಶ್ನೆ ಕೇಳಿದಕ್ಕೆ ಅಲ್ಲಿ ನನ್ನ ವಿರುದ್ಧ ಕೇಳ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಭೀಮರಾವ್ ಪಾಟೀಲ್ ಅವರು ಎದ್ದು ಅವರಿಗೆ ಹೊಡೆಯಕ್ಕೆ ಹೋಗ್ತಾರೆ. ಅದೇ ಒಂದು ನೆಪನಿಟ್ಟುಕೊಂಡು ಬಿಜೆಪಿಯ ಶಾಸಕ ಸಿದ್ದು ಪಾಟೀಲ್ ಮತ್ತು ಬಿಜೆಪಿಯ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮತ್ತು ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ, ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಭು ಚೌಹಾಣ್, ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹಾಗೂ ಇನ್ನು ಅನೇಕ ಜನ ಬಿಜೆಪಿ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಬೀದರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಕೂಡಲೇ ಗುಂಡಾ ಶಾಸಕರನ್ನ ಬಂಧಿಸಬೇಕು, ಅವರ ವರ್ತನೆ ಸರಿಯಾಗಿಲ್ಲ, ಅವರ ಶಾಸಕತ್ವವನ್ನು ರದ್ದುಪಡಿಸಬೇಕು, ಇಲ್ಲ ಸಲ್ಲದ ಆರೋಪ ಮಾಡುವ ಮೂಲಕ ಇವತ್ತು ಭೀಮರಾವ್ ಪಾಟೀಲ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಶಾಸಕರಾಗಿರ್ಬೋದು ಈ ರೀತಿಯಾಗಿ ಒಬ್ಬ ಸಚಿವರ ಸಮ್ಮುಖದಲ್ಲೇ ಕೆಡಿಪಿ ಸಭೆಯಲ್ಲಿ ಹೊಡಿಲಿಕ್ಕೆ ಬರ್ತಾರೆ, ಬೈಗಳನ್ನು ಬೈಕೋತಾರೆ, ಅದು ಏಕವಚನದಲ್ಲಿ ಬೈದುಕೊಳ್ತಾರೆ. ಈ ರೀತಿಯಾಗಿ ಬೈಕೊಳ್ಳೋದ್ರಿಂದ ಇಲ್ಲಿ ಒಂದಿಷ್ಟು ಶಾಸಕರಿಗೆ ಜೀವ ಬೆದರಿಕೆ ಇದೆ. ಹೀಗಾಗಿ ಅವರನ್ನ ಬಂಧಿಸಬೇಕೆಂದು ಆಗ್ರಹಿಸಿ ಬೀದರ್ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯಲ್ಲಿ ಕೇಂದ್ರದ ಮಾಜಿ ಸಚಿವರಾದ ಭಗವಂತ ಖೂಬಾ, ಪ್ರಭು ಚೌಹಾಣ್ ಮತ್ತು ಶೈಲೇಂದ್ರ ಬೆಲ್ದಾಳೆ ಮತ್ತು ಸಿದ್ದು ಪಾಟೀಲ್ ಅವರ ಈ ಒಂದು ಸಮ್ಮುಖದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಬೀದರ್ ನಗರದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಆ ಪ್ರತಿಭಟನೆ ಯಾವ ರೀತಿಯಾಗಿ ನಡೀತಿದೆ ಅನ್ನೋದನ್ನ ನಿಮಗೆ ನಾವು ತೋರಿಸ್ತೀವಿ ನಮ್ಮ ನಾರಾಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಯಾರೆಲ್ಲ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದ್ರೆ ಬರೆದು ತಿಳಿಸ್ರಿ ಎನ್ನುವಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ. ಧನ್ಯವಾದಗಳು. ನಾನು ನಿಮ್ಮ ಎಂಪಿ ಮುದಾಳ್. भारत माता की